ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಿ ಘನ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೆಡ್ಡಾಕ್ಕೆ ಬಿದ್ದ ಕಥೆಯೇ ಅತ್ಯಂತ ರಣರೋಚಕ. ಅದು ಫೋಟೋ ವಿಡಿಯೋ ಬಿಟ್ರೆ ಬೇರೇನೂ ಕೂಡ ಇರಲಿಲ್ಲ. ಕಡಕ್ ಸಾಕ್ಷ್ಯ. ಮಾಜಿ ಸಂಸದನ ಪಾತ್ರ ಸಾಬೀತುಪಡಿಸಿದ್ದು ಹೇಗೆ ಗೊತ್ತಾ ನಿಮಗೆ? ವಿದೇಶದ ಆ ತಂತ್ರಜ್ಞಾನದಿಂದಲೇ ಬಯಲಾಯಿತು ಪ್ರಜ್ವಲ್ ಪಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆಗಿದ್ದು ಹೇಗೆ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗಿದ್ದು ಹೇಗೆ? ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ತಂತ್ರಜ್ಞಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಸಾಬೀತಾಗಿದ್ದು ಈ ತಂತ್ರಜ್ಞಾನದಿಂದ. ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದ ಎಸ್ಐಟಿ. ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ದೃಢೀಕರಣ. ಟರ್ಕಿ ತಂತ್ರಜ್ಞಾನದಲ್ಲಿ ಖಾಸಗಿ ಅಂಗದ ಗುರುತು ದೃಢವಾಗುತ್ತೆ. ಅತ್ಯಾಚಾರಿ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷ್ಯವಾದ ತಂತ್ರಜ್ಞಾನ. ಚರ್ಮ ತಜ್ಞರು, ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಸಾಕ್ಷೀಕೃತ ಮಾಡ್ತಾರೆ. ಅತ್ಯಾಚಾರಿ ಪ್ರಜ್ವಲ್ ಪಾತ್ರವನ್ನ ಸಾಕ್ಷೀಕರಿಸಿದ್ದ ತಜ್ಞರು. ವಿದೇಶಿ ತಂತ್ರಜ್ಞಾನದ ನೆರವಿನಿಂದಲೇ ಪ್ರಜ್ವಲ್ ಫೈನಲಿ ಕನ್ವಿಕ್ಟ್ ಆಗ್ತಾರೆ. ದೋಷಿ ಅಂತೇಳಿ ಸಾಬೀತಾಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ, ಜೀವನ ಪರ್ಯಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೊಳೆಯುವ ಶಿಕ್ಷೆಯನ್ನ ಕೋರ್ಟ್ ನೀಡುತ್ತೆ, ನ್ಯಾಯಾಲಯ ನೀಡುತ್ತೆ. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಈಗ ದೋಷಿ ಅಂತೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಯಶಸ್ವಿಯಾಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಿ ಘನ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೆಡ್ಡಾಕ್ಕೆ ಬಿದ್ದ ಕಥೆಯೇ ಅತ್ಯಂತ ರಣರೋಚಕ. ಅದು ಫೋಟೋ ವಿಡಿಯೋ ಬಿಟ್ರೆ ಬೇರೇನೂ ಕೂಡ ಇರಲಿಲ್ಲ. ಕಡಕ್ ಸಾಕ್ಷ್ಯ. ಮಾಜಿ ಸಂಸದನ ಪಾತ್ರ ಸಾಬೀತುಪಡಿಸಿದ್ದು ಹೇಗೆ ಗೊತ್ತಾ ನಿಮಗೆ? ವಿದೇಶದ ಆ ತಂತ್ರಜ್ಞಾನದಿಂದಲೇ ಬಯಲಾಯಿತು ಪ್ರಜ್ವಲ್ ಪಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆಗಿದ್ದು ಹೇಗೆ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗಿದ್ದು ಹೇಗೆ? ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ತಂತ್ರಜ್ಞಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಸಾಬೀತಾಗಿದ್ದು ಈ ತಂತ್ರಜ್ಞಾನದಿಂದ. ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದ ಎಸ್ಐಟಿ. ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ದೃಢೀಕರಣ. ಟರ್ಕಿ ತಂತ್ರಜ್ಞಾನದಲ್ಲಿ ಖಾಸಗಿ ಅಂಗದ ಗುರುತು ದೃಢವಾಗುತ್ತೆ. ಅತ್ಯಾಚಾರಿ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷ್ಯವಾದ ತಂತ್ರಜ್ಞಾನ. ಚರ್ಮ ತಜ್ಞರು, ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಸಾಕ್ಷೀಕೃತ ಮಾಡ್ತಾರೆ. ಅತ್ಯಾಚಾರಿ ಪ್ರಜ್ವಲ್ ಪಾತ್ರವನ್ನ ಸಾಕ್ಷೀಕರಿಸಿದ್ದ ತಜ್ಞರು. ವಿದೇಶಿ ತಂತ್ರಜ್ಞಾನದ ನೆರವಿನಿಂದಲೇ ಪ್ರಜ್ವಲ್ ಫೈನಲಿ ಕನ್ವಿಕ್ಟ್ ಆಗ್ತಾರೆ. ದೋಷಿ ಅಂತೇಳಿ ಸಾಬೀತಾಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ, ಜೀವನ ಪರ್ಯಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೊಳೆಯುವ ಶಿಕ್ಷೆಯನ್ನ ಕೋರ್ಟ್ ನೀಡುತ್ತೆ, ನ್ಯಾಯಾಲಯ ನೀಡುತ್ತೆ. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಈಗ ದೋಷಿ ಅಂತೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಯಶಸ್ವಿಯಾಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಿ ಘನ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೆಡ್ಡಾಕ್ಕೆ ಬಿದ್ದ ಕಥೆಯೇ ಅತ್ಯಂತ ರಣರೋಚಕ. ಅದು ಫೋಟೋ ವಿಡಿಯೋ ಬಿಟ್ರೆ ಬೇರೇನೂ ಕೂಡ ಇರಲಿಲ್ಲ. ಕಡಕ್ ಸಾಕ್ಷ್ಯ. ಮಾಜಿ ಸಂಸದನ ಪಾತ್ರ ಸಾಬೀತುಪಡಿಸಿದ್ದು ಹೇಗೆ ಗೊತ್ತಾ ನಿಮಗೆ? ವಿದೇಶದ ಆ ತಂತ್ರಜ್ಞಾನದಿಂದಲೇ ಬಯಲಾಯಿತು ಪ್ರಜ್ವಲ್ ಪಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆಗಿದ್ದು ಹೇಗೆ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗಿದ್ದು ಹೇಗೆ? ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ತಂತ್ರಜ್ಞಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಸಾಬೀತಾಗಿದ್ದು ಈ ತಂತ್ರಜ್ಞಾನದಿಂದ. ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದ ಎಸ್ಐಟಿ. ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ದೃಢೀಕರಣ. ಟರ್ಕಿ ತಂತ್ರಜ್ಞಾನದಲ್ಲಿ ಖಾಸಗಿ ಅಂಗದ ಗುರುತು ದೃಢವಾಗುತ್ತೆ.
ಅತ್ಯಾಚಾರಿ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷ್ಯವಾದ ತಂತ್ರಜ್ಞಾನ. ಚರ್ಮ ತಜ್ಞರು, ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಸಾಕ್ಷೀಕೃತ ಮಾಡ್ತಾರೆ. ಅತ್ಯಾಚಾರಿ ಪ್ರಜ್ವಲ್ ಪಾತ್ರವನ್ನ ಸಾಕ್ಷೀಕರಿಸಿದ್ದ ತಜ್ಞರು. ವಿದೇಶಿ ತಂತ್ರಜ್ಞಾನದ ನೆರವಿನಿಂದಲೇ ಪ್ರಜ್ವಲ್ ಫೈನಲಿ ಕನ್ವಿಟ್ ಆಗ್ತಾರೆ, ದೋಷಿ ಅಂತೇಳಿ ಸಾಬೀತಾಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ, ಜೀವನ ಪರ್ಯಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೊಳೆಯುವ ಶಿಕ್ಷೆಯನ್ನ ಕೋರ್ಟ್ ನೀಡುತ್ತೆ, ನ್ಯಾಯಾಲಯ ನೀಡುತ್ತೆ. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಈಗ ದೋಷಿ ಅಂತೇಳಿ ಸಾಬೀತಾಗಿದೆ. ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಯಶಸ್ವಿಯಾಗಿದ್ದಾರೆ. ಕ್ರೀಡಾಪಟುಗಳಿಗೆ ಸ್ಫೂರ್ತಿ, ಭಾರತದ ಭರವಸೆಗಳನ್ನ ಹೊತ್ತಿರುವ ಕ್ರೀಡಾ ವೀರರನ್ನ ಒಂದು ಪಂದ್ಯ, ಒಂದು ಮೂಮೆಂಟ್ನಲ್ಲಿ ಗುರುತಿಸಲು ಮೀಸಲಾಗಿರುವ ರಾಷ್ಟ್ರೀಯ ಅಭಿಯಾನವಾದ R4 ಸ್ಪೋರ್ಟ್ಸ್ ಪ್ರಸ್ತುತಪಡಿಸಲು ರಿಪಬ್ಲಿಕ್ ಹೆಮ್ಮೆ ಪಡುತ್ತದೆ. ಉದಯೋನ್ಮುಖ ಕ್ರೀಡಾಪಟುಗಳಿಂದ ಹಿಡಿದು ಗ್ರಾಮೀಣ ಮಟ್ಟದ ಪ್ರತಿಭೆಗಳವರೆಗೆ R4 ಸ್ಪೋರ್ಟ್ಸ್ ಕ್ರೀಡಾಪಟುಗಳ ಕತೆಗಳನ್ನ ಮುಖ್ಯ ಭೂಮಿಕೆಗೆ ತರುತ್ತದೆ. ಕ್ರೀಡೆ ಮೊದಲು, ರಾಷ್ಟ್ರ ಮೊದಲು ಎಂಬ ಒಂದೇ ಧ್ಯೇಯದೊಂದಿಗೆ ಇದು ಕೇವಲ ಅಭಿಯಾನ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದ್ದು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಸಾಬೀತಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಿ ಘನ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೆಡ್ಡಾಕ್ಕೆ ಬಿದ್ದ ಕಥೆಯೇ ಅತ್ಯಂತ ರಣರೋಚಕ. ಅದು ಫೋಟೋ, ವಿಡಿಯೋ ಬಿಟ್ರೆ ಬೇರೇನೂ ಕೂಡ ಇರಲಿಲ್ಲ. ಕಡಕ್ ಸಾಕ್ಷ್ಯ. ಮಾಜಿ ಸಂಸದನ ಪಾತ್ರ ಸಾಬೀತುಪಡಿಸಿದ್ದು ಹೇಗೆ ಗೊತ್ತಾ ನಿಮಗೆ? ವಿದೇಶದ ಆ ತಂತ್ರಜ್ಞಾನದಿಂದಲೇ ಬಯಲಾಯಿತು ಪ್ರಜ್ವಲ್ ಪಾತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆಗಿದ್ದು ಹೇಗೆ ಅಂತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗಿದ್ದು ಹೇಗೆ? ಜೀವಾವಧಿ ಶಿಕ್ಷೆಗೆ ಕಾರಣವಾಗಿದ್ದು ಟರ್ಕಿಯ ತಂತ್ರಜ್ಞಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಸಾಬೀತಾಗಿದ್ದು ಈ ತಂತ್ರಜ್ಞಾನದಿಂದ. ಟರ್ಕಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದ ಎಸ್ಐಟಿ. ಫಿಂಗರ್ ಪ್ರಿಂಟ್ ರೀತಿ ಖಾಸಗಿ ಅಂಗದ ಪಾತ್ರ ದೃಢೀಕರಣ. ಟರ್ಕಿ ತಂತ್ರಜ್ಞಾನದಲ್ಲಿ ಖಾಸಗಿ ಅಂಗದ ಗುರುತು ದೃಢವಾಗುತ್ತೆ. ಅತ್ಯಾಚಾರಿ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷ್ಯವಾದ ತಂತ್ರಜ್ಞಾನ. ಚರ್ಮ ತಜ್ಞರು, ಮೂತ್ರಶಾಸ್ತ್ರ ತಜ್ಞರ ನೆರವಿನಿಂದ ಸಾಕ್ಷೀಕೃತ ಮಾಡ್ತಾರೆ. ಅತ್ಯಾಚಾರಿ ಪ್ರಜ್ವಲ್ ಪಾತ್ರವನ್ನ ಸಾಕ್ಷೀಕರಿಸಿದ್ದ ತಜ್ಞರು. ವಿದೇಶಿ ತಂತ್ರಜ್ಞಾನದ ನೆರವಿನಿಂದಲೇ ಪ್ರಜ್ವಲ್ ಫೈನಲಿ ಕನ್ವಿಟ್ ಆಗ್ತಾರೆ, ದೋಷಿ ಅಂತೇಳಿ ಸಾಬೀತಾಗ್ತಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ, ಜೀವನ ಪರ್ಯಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೊಳೆಯುವ ಶಿಕ್ಷೆಯನ್ನ ಕೋರ್ಟ್ ನೀಡುತ್ತೆ, ನ್ಯಾಯಾಲಯ ನೀಡುತ್ತೆ. ಪ್ರಜ್ವಲ್ ರೇವಣ್ಣ ಮಾಡಿದ